ಕೋಳಿ ಸಾರು ಮಾಡೋ ವಿಧಾನ. ಕೋಳಿ ಸಾರು ಮಾಡೋಕ್ಕೆ ಏನು ಬೇಕು? ಫಸ್ಟ್ ಕೋಳಿ ಬೇಕು. ಇದು ನಾವು ಮಾಡ್ತಾ ಇರೋದು 1 kg ಕೋಳಿ ಸಾರು. ಅದಕ್ಕೆ ಬೇಸ್ ಏನು ಮಾಡ್ಕೋಬೇಕು, ಅದಕ್ಕೆ ಮಸಾಲೆ ಏನು ಬೇಕು ಅಂತ ಹೇಳಿದ್ರೆ ಫಸ್ಟ್ ಲವಂಗ ಚಕ್ಕೆ ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಹಾಕ್ಕೋಬೋದು, ಆಮೇಲೆ ಖಾರ ಪುಡಿನೂ ಹಾಕ್ಬೋದು. ಇದು ಬೇಸ್ ಮಾಡಿಕೊಂಡು ಇದನ್ನು ತೊಳೆದಿರೋ ಹೇಳ್ತೀನಿ ಚಿಕನ್ ಮೇಲೆ ನೀಟಾಗಿ ಕುದಿಸ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಇದನ್ನು ಫಸ್ಟು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕೋಳಿನ ನೀಟಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಒಂದು 15 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಎಣ್ಣೆ ಹಾಕಿ ಫಸ್ಟು ಸ್ವಲ್ಪ ಒಗ್ಗರಣೆ ಟೈಪ್ ಮಾಡಿಕೊಂಡು ಒಂದಿಷ್ಟು ಈರುಳ್ಳಿ ಆಮೇಲಿಂದ ಒಂದಿಷ್ಟು ಹಸಿಮೆಣಸಿಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಅದನ್ನು ಕೋಳಿನ ಹುರ್ಕೊಂಡು ಅದರಲ್ಲೇ ಬೇಯಿಸ್ಕೊಂಡು ಅದು ಯಾಕಂದರೆ ಅದರಲ್ಲೂ ಫ್ಯಾಟ್ ಇರುತ್ತೆ, ಹೆಚ್ಚಿಗೆ ಎಣ್ಣೆ ಹಾಕೋದು ಬೇಡ. 2 ರಿಂದ 3 ಟೀ ಸ್ಪೂನ್ ಎಣ್ಣೆ. ಆಮೇಲಿಂದ ಇದನ್ನು ಮಾಡಿಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಾದ್ಮೇಲಿಂದ ಸೈಡಿಗೆ ಪಕ್ಕ ತೆಗೆದಿಟ್ಕೊಂಡು ಈ ಬೇಸ್ ನೀವು ಮಾಡ್ಕೊಂಡಿದ್ದೀರಲ್ಲ, ಈ ಬೇಸ್ನಲ್ಲಿ ಅದು ಲವಂಗ ಚಕ್ಕೆ ಪುಡಿನ ಇದ್ರ ಮೇಲೆ ಹಾಕ್ಕೊಂಡು ಖಾರ ಪುಡಿ ಎಷ್ಟು ಬೇಕು ಹಾಕ್ಕೊಂಡು ಡಿಪೆಂಡಿಂಗ್ ಆನ್ ನಿಮಗೆ ಯಾವ ಟೇಸ್ಟ್ ಬೇಕು, ಎಷ್ಟು ನಿಮಗೆ ಖಾರ ಬೇಕು. ಆಮೇಲೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಎಷ್ಟು ಅಂತ ಹೇಳಿದ್ರೆ ಒಂದು ಡಿಪೆಂಡಿಂಗ್ ಆನ್ ನಿಮ್ಮದು ಹೇಗೆ ಟೇಸ್ಟ್ ಬೇಕು. ಶುಂಠಿ ಒಂದು ಎಷ್ಟು ಉದ್ದ ಶುಂಠಿ, ಆಮೇಲಿಂದ ಒಂದು 10 ರಿಂದ 12 ಬೆಳ್ಳುಳ್ಳಿ, ಬಿಡಿಸಿದ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡು ಇದನ್ನು ಹಾಕ್ಕೊಂಡು ಎಲ್ಲದನ್ನು ಇದನ್ನು ಒಗ್ಗರಣೆ ಹಾಕಬೇಕು. ಮತ್ತು ಒಗ್ಗರಣೆ ಹಾಕ್ಕೊಂಡಾದಮೇಲೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿನೂ ಕಟ್ ಮಾಡಿಕೊಂಡು ನೆಕ್ಸ್ಟು ಸೊ ಮಸಾಲೆ ಇದಕ್ಕೆ ಮಸಾಲೆ ಏನಪ್ಪ ಅಂದರೆ ಕೊಬ್ಬರಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಲವಂಗ ಚಕ್ಕೆ ಸ್ವಲ್ಪ. ಅದು ನೀವು ಟೇಸ್ಟ್ ಮೇಲೆ ಜಾಸ್ತಿ ಹಾಕಿದ್ರೆ ಕೈಯಾಗ್ಬಿಡುತ್ತೆ, ಇದಕ್ಕಾಗಲ್ಲ. ಸೊ ಕಡಿಮೆ ಇರಬೇಕು. ಇದೆಲ್ಲದನ್ನು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಅದನ್ನು ಕೊಬ್ಬರಿ ಒಂದು ಅರ್ಧ ಕೊಬ್ಬರಿ, ಇದಕ್ಕೆ ಎಷ್ಟು ಚಿಕನ್ಗೆ ಅರ್ಧ ಕೊಬ್ಬರಿ ಬೇಕಾಗುತ್ತೆ, ಅರ್ಧ ಕೊಬ್ಬರಿ ಯೂಸ್ ಮಾಡಿ ಫಸ್ಟ್ ತೆಳುವಾಗಿ ಹೆಚ್ಚಿಕೊಂಡು ಕೊಬ್ಬರಿನ ಆಮೇಲೆ ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಯಾವುದು ನಮಗೆ ಚಕ್ಕೆ ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಈರುಳ್ಳಿ ಎಷ್ಟು ಒಂದು 4 ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಒಂದು 5 ರಿಂದ 6 ಡಿಪೆಂಡಿಂಗ್ ನಿಮ್ಗೆ ಎಷ್ಟು ಖಾರ ಬೇಕು ಅದು. ಆಮೇಲೆ ಟೊಮ್ಯಾಟೊ 3 ಟೊಮ್ಯಾಟೊ, ಮೀಡಿಯಮ್ ಸೈಜ್ 3 ಟೊಮ್ಯಾಟೊ ಅಷ್ಟೆಲ್ಲ ಕಟ್ ಮಾಡಿಕೊಂಡು ಅದನ್ನು ಎಲ್ಲಾದರೂ ಸಪ್ರೇಟಾಗಿ ಈರುಳ್ಳಿ ಸಪ್ರೇಟು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸಪ್ರೇಟು, ಆಮೇಲೆ ಟೊಮ್ಯಾಟೊ ಸಪ್ರೇಟು ಎಲ್ಲದನ್ನು ಕೊನೆಗೆ ಮಿಕ್ಸ್ ಮಾಡಿ ದೊಡ್ಡ ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಮಿಕ್ಸಿಯರ್ ಆಗ್ಬೋದು, ವೆಟ್ ಗ್ರೈಂಡರ್ ಆಗ್ಬೋದು, ನೀಟಾಗಿ ಆಗುತ್ತೆ. ನುಣಗಾದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಯಾವುದು ಸಾರು. ಇದು ಮಸಾಲೆ ಚಿಕನ್ ಸಾರಿಗೆ. ಇದು ಮಸಾಲೆ 1.5 kg ಚಿಕನ್ನು. ಚಿಕನ್ನ ಬೇಯಿಸ್ಕೊಳ್ಳೋದು, ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಬೇಯಿಸ್ಕೊಳ್ಳೋದು. ಅರಿಶಿನ ಪುಡಿ 2 ಸ್ಪೂನ್, 1 ಸ್ಪೂನ್ ಜಾಸ್ತಿ ಅರಿಶಿನ ಹಾಕಿದರೆ ಕಹಿ ಆಗಿಬಿಡುತ್ತೆ.
ಇದು ತಡ ಹಿಡ್ಕೊತಾ ಇದೆ. ಒಟ್ಟು 15 ನಿಮಿಷ ಬೇಯಿಸಿರಬೇಕು ಚಿಕನ್. ಚಕ್ಕೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಲಸೂನ್. ಈಗ ಗರ್ರ ಮಾಡೋದು. ಮೂರು ಟೊಮೆಟೊ ಕಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು.
ನಿಮಿಷ ಬೇಯಬೇಕು. ನನಗೆ ಇವಾಗ ಹಿಡಿದಿಟ್ಟು ಹೊರಗಡೆ ಹೋಗಂಗಿಲ್ಲ ಏನಿಲ್ಲ. ನೀರು ಹುಯ್ಯೋದೇ ಇರುತ್ತೆ ಅಷ್ಟೇ. 1 ಗ್ಲಾಸ್ 2 ಗ್ಲಾಸ್ ನೀರು ಹುಯ್ಯೋದು. ನೀರು ಎಷ್ಟು ಹುಯ್ತೀವೋ ಅಷ್ಟು ಸಾರ ಇರುತ್ತೆ. ಜಾಸ್ತಿ ನೀರು ಜಾಸ್ತಿ ಸಾರ ಬೇಯಬೇಕು. ಒಂದು 5 ನಿಮಿಷ 10 ನಿಮಿಷ ಬೇಯಬೇಕು. 15 ನಿಮಿಷ ಬೇಯಬೇಕು. ಯಾಕಂದರೆ ಮಸಾಲೆ ಇವಾಗ ಹಿಡ್ಕೋಬೇಕಲ್ವ ಇದಕ್ಕೆ, ಚಿಕನ್ಗೆ. ಸೊ ಒಂದು 15 ನಿಮಿಷ ಬೇಯಬೇಕು. 15 ನಿಮಿಷ ಬೇಯ್ದಾದ್ಮೇಲೆ ನೀರು ಹುಯ್ಯೋದು ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಉಪ್ಪು ಹಾಕೋದು ಹೇಳಬೇಕಾ? ಉಪ್ಪು ಹಾಕಬೇಕು, ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿದರೆ ಬಿ ಪಿ ಕಮ್ಮಿ ಇರುತ್ತೆ.